ಹೈಕಮಾಂಡ್ ನೀಡಿದ್ದ ಟಾಸ್ಕ್ ಅನ್ನ ಗೆದ್ದಿದ್ದಾರೆ ನಾಯಕರು. ದಾವಣಗೆರೆ ಹಾಗೆ ಬಾಗಲಕೋಟೆ ಗೆಲುವಿನ ಹೊಣೆಗಾರಿಕೆಯನ್ನ ವರಿಷ್ಠರು ಕೆಲ ನಾಯಕರಿಗೆ ನೀಡಿದ್ರು. ಕಾಂಗ್ರೆಸ್ ಮಟ್ಟದಲ್ಲಿ ಈ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ನಾಯಕರು. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ತಮಗೆ ನೀಡಿದ್ದ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅಹಿಂದ ಮತಗಳನ್ನ ಒಗ್ಗೂಡಿಸಿ ಬಾಗಲಕೋಟೆ ಬೈ ಎಲೆಕ್ಷನ್ ಅನ್ನ ಗೆದ್ದು ಬೀಗಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಲಿಂಗಾಯತ ಮತ ಸಂಘಟಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಆ ಮೂಲಕ ವರಿಷ್ಠರು ನೀಡಿದ ಹೊಣೆಯನ್ನ ಅತ್ಯಂತ ಯಶಸ್ವಿಯಾಗಿ ಬೆಳಗಾವಿ ಭಾಗದ ಇಬ್ಬರೂ ನಾಯಕರು ಕೂಡ ನಿಭಾಯಿಸಿದ್ದಾರೆ. ಇದೀಗ ಗೆದ್ದ ಉಭಯ ನಾಯಕರು ಸಚಿವ ಸಂಪುಟ ಪುನಾರಚನೆ ಆದರೂ ಕೂಡ ಈ ಟಾಸ್ಕ್ ಅನ್ನ ಯಶಸ್ವಿಯಾಗಿ ನಿರ್ವಹಿಸದ ಸಲುವಾಗಿಯೇ ಇಬ್ಬರಿಗೂ ಕೂಡ ಕುರ್ಚಿ ಸೇಫ್ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇದೆ. ಒಂದು ಕಡೆ ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡುವ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ, ಹಾಗೆ ಲಿಂಗಾಯತ ಮತಗಳನ್ನ ಒಗ್ಗೂಡಿಸುವ ಪ್ರಯತ್ನವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಡೋದಾಗಿ ಹೈಕಮಾಂಡ್ ಟಾಸ್ಕ್ ಅನ್ನ ನೀಡಿತ್ತು. ದಾವಣಗೆರೆ ಹಾಗೆ ಬಾಗಲಕೋಟೆ ಎರಡೂ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಈ ಗೆಲುವಿನ ರೂವಾರಿಗಳು ಅಂತ ಹೇಳಿ ಪಟ್ಟಿ ಮಾಡಿದ್ರೆ ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದವರ ಪಟ್ಟಿಯಲ್ಲೇನೆ ಗುರುತಿಸಿಕೊಳ್ತಿದ್ದಾರೆ. ಹೀಗಾಗಿ ಸಹಜವಾಗಿ ಸಚಿವ ಸಂಪುಟ ಪುನಾರಚನೆ ಆದರೂ ಕೂಡ ಇಬ್ಬರೂ ನಾಯಕರು, ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ, ಇಬ್ಬರೂ ಕೂಡ ಸೇಫ್ ಝೋನ್ ನಲ್ಲಿ ನಿಲ್ಲುವವರಿದ್ದಾರೆ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಕ್ಷದ ಒಳಗೆ ಪ್ರಾರಂಭ ಆಗಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ನಡೆದದ್ದು ಬಾಗಲಕೋಟೆಯ ಬೈ ಎಲೆಕ್ಷನ್, ದಾವಣಗೆರೆಯ ಬೈ ಎಲೆಕ್ಷನ್ ಆದರೂ ಕೂಡ ಬೆಳಗಾವಿ ಭಾಗದ ಇಬ್ಬರು ಪ್ರಮುಖ ನಾಯಕರಿಗೆ ಹೊಣೆಗಾರಿಕೆಯನ್ನ ನೀಡಲಾಗಿತ್ತು. ಇಬ್ಬರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇದರ ಮುಂದುವರೆದ ಭಾಗ ಯಾವ ರೀತಿಯ ರಾಜಕೀಯ ಲಾಭದ ಲೆಕ್ಕಾಚಾರಗಳು ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಯಾಂಪ್ನಲ್ಲಿ? ಖಂಡಿತ ಸ್ಮಿತಾ, ಪ್ರಮುಖವಾಗಿ ರಾಜ್ಯದಲ್ಲಿ ನಡೆದಂತ ಎರಡು ಚುನಾವಣೆಗಳಿಗೇನು ಉಸ್ತುವಾರಿಯನ್ನ ಬೆಳಗಾವಿ ಇಬ್ಬರು ಸಚಿವರಿಗೆ ಕೊಡಲಾಗಿತ್ತು. ಒಂದನ್ನ ಬಾಗಲಕೋಟೆ ಉಸ್ತುವಾರಿ, ಮತ್ತೊಂದನ್ನು ದಾವಣಗೆರೆ ಉಸ್ತುವಾರಿಯಾಗಿ ಕೊಡಲಾಗಿತ್ತು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ದಾವಣಗೆರೆ ಕೊಟ್ರೆ, ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ದಾವಣಗೆರೆ ಕೊಟ್ಟರೆ ಸತೀಶ್ ಜಾರಕಿಹೊಳಿ ಅವರಿಗೆ ಬಾಗಲಕೋಟೆ ಉಸ್ತುವಾರಿಯನ್ನು ಕೊಡಲಾಗಿತ್ತು. ಇಲ್ಲಿ ಪ್ರಮುಖವಾಗಿ ಎರಡು ಕಾಂಬಿನೇಷನ್ ಆಡಿ ಈ ಒಂದು ಉಸ್ತುವಾರಿಯನ್ನಾಗಿ ಇಬ್ರು ನಾಯಕರು ಕೂಡ ಕೊಡಲಾಗಿತ್ತು. ಅದರಲ್ಲಿ ಲಿಂಗಾಯತ ಮತಗಳನ್ನ ಸೆಳೆಯಬೇಕು, ಬಿಜೆಪಿಗೆ ಹೋದಂತೆ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಲಿಂಗಾಯತ ಪ್ರಭಾವಿ ನಾಯಕಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಉಸ್ತುವಾರಿಯನ್ನ ಕೊಟ್ಟಿತ್ತು. ಆ ಒಂದು ಉಸ್ತುವಾರಿಯನ್ನ ಯಶಸ್ವಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯಕ್ಕೆ ನಿರ್ವಹಿಸಿದ್ದಾರೆ. ಜೊತೆಗೆ ಬಾಗಲಕೋಟೆಯಲ್ಲಿ ಹಾವೇರಿಯಲ್ಲಿ ಅಹಿಂದ ಕಾರ್ಡ್ ಪ್ಲೇ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು, ಅದೇ ರೀತಿ ಕೂಡ ಬಾಗಲಕೋಟೆಯಲ್ಲಿ ಕೂಡ ಅಹಿಂದ ಕಾರ್ಡ್ ಪ್ಲೇ ಮಾಡಿದ್ರು. ಜೊತೆಗೆ ಅಲ್ಲಿ ಸಣ್ಣ ಸಣ್ಣ ಸಮುದಾಯಗಳನ್ನ ಕೂಡ ಅಲ್ಲಿ ಟಾರ್ಗೆಟ್ ಮಾಡಿ ಅವುಗಳನ್ನ ಸ್ವತಃ ಖುದ್ದು ಭೇಟಿಯಾಗಿ ಅಲ್ಲಿ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ನಡುವೆ ಅಂದ್ರೆ ಬಿಜೆಪಿಯವರು ಸಿಟಿಗೆ ಅವಲಂಬನೆ ಆಗಿದ್ರೆ ಆ ಒಂದು ವ್ಯಾಪ್ತಿಯಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಟಾರ್ಗೆಟ್ ಮಾಡ್ತೀವಿ, ಅಲ್ಲಿಯೇ ಮತಗಳನ್ನ ಕೂಡ ಸೆಳೆಯುವ ನಿಟ್ಟಿನಲ್ಲಿ ಇಲ್ಲಿ ಗೆಲುವನ್ನ ಕಂಡುಕೊಳ್ಳಲು ಯಶಸ್ವಿಯಾಗಿರುವಂತದ್ದು. ದಾಖಲೆ ಮತದಲ್ಲಿ ಉಮೇಶ್ ಮೇಟಿ ಅವರು ಸದ್ಯ ಈಗ ಗೆಲುವನ್ನ ಕಂಡ್ರೆ, ದಾವಣಗೆರೆಯಲ್ಲಿ ಕೂಡ 5,000 ಮತಗಳ ಅಂತರದಿಂದ ಅಲ್ಲಿ ಸಮರ್ಥ ಶಾಮನೂರ್ ಶಿವಶಂಕರಪ್ಪ ಗೆದ್ದಿರುವಂತದ್ದು. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಈಗ ಗೆದ್ದಿರುವಂತ ಇಬ್ರು ನಾಯಕರಿಗೆ ಮುಂಬರುವ ದಿನಗಳಲ್ಲಿ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದ್ದು, ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನದ ಬೇಡಿಕೆ ಕೂಡ ಇತ್ತು. ಮತ್ತೊಂದು ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಲಕ್ಷ್ಮಣ ಸವದಿ ಇರ್ಬೋದು, ಒಟ್ಟು 4 ಜನ ಶಾಸಕರು ಬೇಡಿಕೆ ಇತ್ತು. ಅದರಲ್ಲಿ ಒಬ್ಬರನ್ನ ಕೈ ಬಿಟ್ಟು ಮತ್ತೊಬ್ಬರಿಗೆ ಕೊಡಬೇಕು ಅನ್ನೋ ಒಂದು ಅವಕಾಶ ಇತ್ತು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಬಿಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಟ್ಟು ಕೊಡುವಂತ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಕೂಡ ಇತ್ತು. ಹಾಗಾಗಿ ಈಗ ಈ ಒಂದು ಎರಡೂ ಗೆಲುವಿನ ಮೂಲಕ ಅವರು ತಮ್ಮ ಕುರ್ಚಿಗಳನ್ನ ತಮ್ಮ ಕುರ್ಚಿಗಳನ್ನ ಹಿಡಿದಿಟ್ಕೊಳ್ಬಾರ ಅಂದ್ರೆ ಯಾವುದೇ ರೀತಿ ತಮಗೆ ಸಮಸ್ಯೆ ಆಗಬಾರ್ದು ಅನ್ನೋದ್ರಲ್ಲಿ ಈ ಒಂದು ಕೊಟ್ಟಂತ ನಿರ್ವಹಣೆನ ಹೈಕಮಾಂಡ್ ಏನ್ ಕೊಟ್ಟಿತ್ತು ಆ ನಿರ್ವಹಣೆ ಪಾಸ್ ಆಗಿರುವಂತದ್ದು. ಸದ್ಯಕ್ಕೆ ಮುಂಬರುವ ದಿನಗಳಲ್ಲಿ ಕೂಡ ಈ ಒಂದು ಗೆಲುವಿನ ಓಟವನ್ನ ಮುಂದುವರಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ತಾವು ಸತೀಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಬೆಳಗಾವಿಯಲ್ಲಿ
ಪ್ರಭಾವಿ ನಾಯಕರು ಕೂಡ ಆಗಿರುವಂತದ್ದು. ಹಾಗಾಗಿ ಬರುವಂತ ದಿನಗಳಲ್ಲಿ ಕೂಡ ತಮ್ಮ ಸಚಿವ ಸ್ಥಾನವನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ. ಬರುವಂತ ದಿನದಲ್ಲಿ ಮತ್ತೊಂದು ಸಚಿವ ಸ್ಥಾನದ ಬೇಡಿಕೆ ಕೂಡ ಇತ್ತು. ಅದಕ್ಕೆ ಬೇರೆದವರಿಗೆ ಕೊಡಬೇಕು, ಮತ್ತೊಬ್ಬರಿಗೆ ಕೊಡಬೇಕು ಅನ್ನೋ ಒಂದು ಅವಕಾಶ ಕೂಡ ಇತ್ತು. ಅದಕ್ಕೆ ಇಲ್ಲಿ ಫುಲ್ ಸ್ಟಾಪ್ ಬೀಳುವಂತ ಸಾಧ್ಯತೆ ಇರುವಂತದ್ದು. ಕೊಟ್ರೆ ಕೂಡ ಇಲ್ಲಿ ದೊಡ್ಡ ಜಿಲ್ಲೆ ಇದೆ ಅನ್ನೋ ಕಾರಣಕ್ಕಾಗಿ ಬೇರೆದವರಿಗೆ ಮತ್ತೊಂದು ಸಚಿವ ಸ್ಥಾನ ಮನೆ ಹಾಕಬೇಕು. ಆದ್ರೆ ಈಗ ಎರಡು ಚುನಾವಣೆಗಳಲ್ಲಿ ನಡೆದಂತ ಈ ಒಂದು ಚುನಾವಣೆಗಳಲ್ಲಿ ಅಭೂತಪೂರ್ವ ಜಯವನ್ನ ಕೂಡ ಸಾಧಿಸಿರುವಂತದ್ದು. ಶ್ರೀಲಕ್ಷ್ಮಿ, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಹೈಕಮಾಂಡ್ ನೀಡಿದ್ದ ಟಾಸ್ಕ್ ಅನ್ನ ಗೆದ್ದಿದ್ದಾರೆ ನಾಯಕರು. ದಾವಣಗೆರೆ ಹಾಗೆ ಬಾಗಲಕೋಟೆ ಗೆಲುವಿನ ಹೊಣೆಗಾರಿಕೆಯನ್ನ ವರಿಷ್ಠರು ಕೆಲ ನಾಯಕರಿಗೆ ನೀಡಿದ್ರು. ಕಾಂಗ್ರೆಸ್ ಮಟ್ಟದಲ್ಲಿ ಈ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ನಾಯಕರು. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ತಮಗೆ ನೀಡಿದ್ದ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅಹಿಂದ ಮತಗಳನ್ನ ಒಗ್ಗೂಡಿಸಿ ಬಾಗಲಕೋಟೆ ಬೈ ಎಲೆಕ್ಷನ್ ಅನ್ನ ಗೆದ್ದು ಬೀಗಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಲಿಂಗಾಯತ ಮತ ಸಂಘಟಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಆ ಮೂಲಕ ವರಿಷ್ಠರು ನೀಡಿದ ಹೊಣೆಯನ್ನ ಅತ್ಯಂತ ಯಶಸ್ವಿಯಾಗಿ ಬೆಳಗಾವಿ ಭಾಗದ ಇಬ್ಬರೂ ನಾಯಕರು ಕೂಡ ನಿಭಾಯಿಸಿದ್ದಾರೆ. ಇದೀಗ ಗೆದ್ದ ಉಭಯ ನಾಯಕರು ಸಚಿವ ಸಂಪುಟ ಪುನಾರಚನೆ ಆದರೂ ಕೂಡ ಈ ಟಾಸ್ಕ್ ಅನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಸಲುವಾಗಿಯೇ ಇಬ್ಬರಿಗೂ ಕೂಡ ಕುರ್ಚಿ ಸೇಫ್ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇದೆ. ಒಂದು ಕಡೆ ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡುವ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ, ಹಾಗೆ ಲಿಂಗಾಯತ ಮತಗಳನ್ನ ಒಗ್ಗೂಡಿಸುವ ಪ್ರಯತ್ನವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಡುವುದಾಗಿ ಹೈಕಮಾಂಡ್ ಟಾಸ್ಕ್ ಅನ್ನ ನೀಡಿತ್ತು. ದಾವಣಗೆರೆ ಹಾಗೆ ಬಾಗಲಕೋಟೆ ಎರಡೂ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಈ ಗೆಲುವಿನ ರೂವಾರಿಗಳು ಅಂತ ಹೇಳಿ ಪಟ್ಟಿ ಮಾಡಿದ್ರೆ ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದವರ ಪಟ್ಟಿಯಲ್ಲೇನೆ ಗುರುತಿಸಿಕೊಳ್ತಿದ್ದಾರೆ. ಹೀಗಾಗಿ ಸಹಜವಾಗಿ ಸಚಿವ ಸಂಪುಟ ಪುನಾರಚನೆ ಆದರೂ ಕೂಡ ಇಬ್ಬರೂ ನಾಯಕರು, ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ, ಇಬ್ಬರೂ ಕೂಡ ಸೇಫ್ ಝೋನ್ ನಲ್ಲಿ ನಿಲ್ಲುವವರಿದ್ದಾರೆ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಕ್ಷದ ಒಳಗೆ ಪ್ರಾರಂಭ ಆಗಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ನಡೆದದ್ದು ಬಾಗಲಕೋಟೆಯ ಬೈ ಎಲೆಕ್ಷನ್, ದಾವಣಗೆರೆಯ ಬೈ ಎಲೆಕ್ಷನ್ ಆದರೂ ಕೂಡ ಬೆಳಗಾವಿ ಭಾಗದ ಇಬ್ಬರು ಪ್ರಮುಖ ನಾಯಕರಿಗೆ ಹೊಣೆಗಾರಿಕೆಯನ್ನು ನೀಡಲಾಗಿತ್ತು. ಇಬ್ಬರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇದರ ಮುಂದುವರೆದ ಭಾಗ ಯಾವ ರೀತಿಯ ರಾಜಕೀಯ ಲಾಭದ ಲೆಕ್ಕಾಚಾರಗಳು ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಯಾಂಪ್ನಲ್ಲಿ? ಖಂಡಿತ ಸ್ಮಿತಾ, ಪ್ರಮುಖವಾಗಿ ರಾಜ್ಯದಲ್ಲಿ ನಡೆದಂತ ಎರಡು ಚುನಾವಣೆಗಳ ಏನು ಉಸ್ತುವಾರಿಯನ್ನ ಬೆಳಗಾವಿ ಇಬ್ಬರು ಸಚಿವರಿಗೆ ಕೊಡಲಾಗಿತ್ತು. ಒಂದನ್ನ ಬಾಗಲಕೋಟೆ ಉಸ್ತುವಾರಿ, ಮತ್ತೊಂದನ್ನು ದಾವಣಗೆರೆ ಉಸ್ತುವಾರಿಯಾಗಿ ಕೊಡಲಾಗಿತ್ತು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ದಾವಣಗೆರೆ ಕೊಟ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ದಾವಣಗೆರೆ ಕೊಟ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಬಾಗಲಕೋಟೆ ಉಸ್ತುವಾರಿಯನ್ನು ಕೊಡಲಾಗಿತ್ತು. ಇಲ್ಲಿ ಪ್ರಮುಖವಾಗಿ ಎರಡು ಕಾಂಬಿನೇಷನ್ ಆಡಿ ಈ ಒಂದು ಉಸ್ತುವಾರಿಯನ್ನಾಗಿ ಇಬ್ರು ನಾಯಕರು ಕೂಡ ಕೊಡಲಾಗಿತ್ತು. ಅದರಲ್ಲಿ ಏನು ಲಿಂಗಾಯತ ಮತಗಳನ್ನ ಸೆಳೆಯಬೇಕು, ಬಿಜೆಪಿಗೆ ಹೋದಂತೆ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಏನು ಲಿಂಗಾಯತ ಪ್ರಭಾವಿ ನಾಯಕಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಉಸ್ತುವಾರಿಯನ್ನ ಕೊಟ್ಟಿತ್ತು. ಆ ಒಂದು ಉಸ್ತುವಾರಿಯನ್ನ ಯಶಸ್ವಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯಕ್ಕೆ ನಿರ್ವಹಿಸಿದ್ದಾರೆ. ಜೊತೆಗೆ ಬಾಗಲಕೋಟೆಯಲ್ಲಿ ಏನು ಹಾವೇರಿಯಲ್ಲಿ ಅಹಿಂದ ಕಾರ್ಡನ್ನ ಪ್ಲೇ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು, ಅದೇ ರೀತಿ ಕೂಡ ಬಾಗಲಕೋಟೆಯಲ್ಲಿ ಕೂಡ ಅಹಿಂದ ಕಾರ್ಡ್ ಪ್ಲೇ ಮಾಡಿದ್ರು. ಜೊತೆಗೆ ಅಲ್ಲಿ ಸಣ್ಣ ಸಣ್ಣ ಸಮುದಾಯಗಳನ್ನ ಕೂಡ ಅಲ್ಲಿ ಟಾರ್ಗೆಟ್ ಮಾಡಿ ಅವುಗಳನ್ನ ಸ್ವತಃ ಖುದ್ದು ಭೇಟಿಯಾಗಿ ಅಲ್ಲಿ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ನಡುವೆ ಅಂದ್ರೆ ಬಿಜೆಪಿ ಅವರು ಸಿಟಿಗೆ ಅವಲಂಬನೆ ಆಗಿದ್ರೆ ಆ ಒಂದು ವ್ಯಾಪ್ತಿಯಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಟಾರ್ಗೆಟ್ ಮಾಡ್ತೀವಿ, ಅಲ್ಲಿಯೇ ಮತಗಳನ್ನ ಕೂಡ ಸೆಳೆಯುವ ನಿಟ್ಟಿನಲ್ಲಿ ಇಲ್ಲಿ ಗೆಲುವನ್ನ ಕಂಡುಕೊಳ್ಳಲು ಯಶಸ್ವಿಯಾಗಿರುವಂತದ್ದು. ದಾಖಲೆ ಮತದಲ್ಲಿ ಉಮೇಶ್ ಮೇಟಿ ಅವರು ಸದ್ಯ ಈಗ ಗೆಲುವನ್ನ ಕಂಡ್ರೆ ದಾವಣಗೆರೆಯಲ್ಲಿ ಕೂಡ 5,000 ಮತಗಳ ಅಂತರದಿಂದ ಅಲ್ಲಿ ಸಮರ್ಥ ಶಾಮನೂರ್ ಶಿವಶಂಕರಪ್ಪ ಗೆದ್ದಿರುವಂತದ್ದು. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಈಗ ಗೆದ್ದಿರುವಂತ ಏನು ಇಬ್ರು ನಾಯಕರಿಗೆ ಮುಂಬರುವ ದಿನಗಳಲ್ಲಿ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದ್ದು, ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನದ ಬೇಡಿಕೆ ಕೂಡ ಇತ್ತು. ಮತ್ತೊಂದು ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಲಕ್ಷ್ಮಣ ಸವದಿ ಇರ್ಬೋದು, ಒಟ್ಟು 4 ಜನ ಶಾಸಕರು ಬೇಡಿಕೆ ಇತ್ತು. ಅದರಲ್ಲಿ
ಒಬ್ಬರನ್ನ ಕೈ ಬಿಟ್ಟು ಮತ್ತೊಬ್ಬರಿಗೆ ಕೊಡಬೇಕು ಅನ್ನೋ ಒಂದು ಅವಕಾಶ ಇತ್ತು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಬಿಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬಿಟ್ಟು ಕೊಡುವಂತ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಕೂಡ ಇತ್ತು. ಹಾಗಾಗಿ ಈಗ ಏನು ಈ ಒಂದು ಎರಡೂ ಗೆಲುವಿನ ಮೂಲಕ ಅವರು ತಮ್ಮ ಕುರ್ಚಿಗಳನ್ನ ತಮ್ಮ ಕುರ್ಚಿಗಳನ್ನ ಹಿಡಿದಿಟ್ಕೊಳ್ಬಾರ ಅಂದ್ರೆ ಯಾವುದೇ ರೀತಿ ತಮಗೆ ಸಮಸ್ಯೆ ಆಗ್ಬಾರ್ದು ಅನ್ನೋದ್ರಲ್ಲಿ ಈ ಒಂದು ಕೊಟ್ಟಂತ ನಿರ್ವಹಣೆನ ಹೈಕಮಾಂಡ್ ಏನ್ ಕೊಟ್ಟಿತ್ತು ಆ ನಿರ್ವಹಣೆ ಪಾಸ್ ಆಗಿರುವಂತದ್ದು. ಸದ್ಯಕ್ಕೆ ಮುಂಬರುವ ದಿನಗಳಲ್ಲಿ ಕೂಡ ಈ ಒಂದು ಗೆಲುವಿನ ಓಟವನ್ನ ಮುಂದುವರಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ತಾವು ಏನು ಸತೀಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಬೆಳಗಾವಿಯಲ್ಲಿ ಪ್ರಭಾವಿ ನಾಯಕರು ಕೂಡ ಆಗಿರುವಂತದ್ದು. ಹಾಗಾಗಿ ಬರುವಂತ ದಿನಗಳಲ್ಲಿ ಕೂಡ ತಮ್ಮ ಸಚಿವ ಸ್ಥಾನವನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ. ಬರುವಂತ ದಿನದಲ್ಲಿ ಮತ್ತೊಂದು ಸಚಿವ ಸ್ಥಾನದ ಬೇಡಿಕೆ ಕೂಡ ಇತ್ತು. ಅದಕ್ಕೆ ಬೇರೆದವರಿಗೆ ಕೊಡಬೇಕು, ಮತ್ತೊಬ್ಬರಿಗೆ ಕೊಡಬೇಕು ಅನ್ನೋ ಒಂದು ಅವಕಾಶ ಕೂಡ ಇತ್ತು. ಅದಕ್ಕೆ ಇಲ್ಲಿ ಫುಲ್ ಸ್ಟಾಪ್ ಬೀಳುವಂತ ಸಾಧ್ಯತೆ ಇರುವಂತದ್ದು. ಕೊಟ್ರೆ ಕೂಡ ಇಲ್ಲಿ ದೊಡ್ಡ ಜಿಲ್ಲೆ ಇದೆ ಅನ್ನೋ ಕಾರಣಕ್ಕಾಗಿ ಬೇರೆದವರಿಗೆ ಮತ್ತೊಂದು ಸಚಿವ ಸ್ಥಾನ ಮನೆ ಹಾಕಬೇಕು. ಆದ್ರೆ ಈಗ ಎರಡೂ ಚುನಾವಣೆಗಳಲ್ಲಿ ನಡೆದಂತ ಈ ಒಂದು ಚುನಾವಣೆಗಳಲ್ಲಿ ನಡೆದ ಅಭೂತಪೂರ್ವ ಜಯವನ್ನ ಕೂಡ ಸಾಧಿಸಿರುವಂತದ್ದು ಶ್ರೀಲಕ್ಷ್ಮಿ. ಧನ್ಯವಾದ ಮೈಲಾರಿ ಮಾಹಿತಿಗಾಗಿ.